ಹಲೋ, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ನವಣೆ ಗಂಜಿ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೀನಿ. ಸೊ ಹಿಂದಿನ ದಿನವೇ ನವಣೆಯನ್ನು ನೀಟಾಗಿ ವಾಶ್ ಮಾಡ್ಕೊಬೇಕು. ವಾಶ್ ಮಾಡ್ಕೊಂಡ್ಬಿಟ್ಟು ಅದನ್ನು 4 to 6 hours ನೆನೆಯೋಕ್ಕೆ ಇಡಬೇಕು. ನೀವು ನೋಡ್ತಿರ್ಬೋದು, ನಾನು ವಾಶ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾವು ಅರ್ಧ ಕಪ್ ಅಕ್ಕಿನ ನೆನೆ ಹಾಕಿದ್ರೆ ಅದಕ್ಕೆ 2.5 ಗ್ಲಾಸ್ ಥರ ನೀರು ಹಾಕ್ಕೊಳ್ಬೇಕು. ಹಾಕಿಟ್ಬಿಟ್ಟು ನೆನೆಯೋಕೆ ಇಡಬೇಕು. ಫುಲ್ಲು 4 to 6 hours ನೆನೆದ ಮೇಲೆ ಅದನ್ನು ನೈಟೇ ಬಾಯ್ಲ್ ಮಾಡಿಕೊಂಡು ಓವರ್ ನೈಟು ಕ್ಲೋಸ್ ಮಾಡಿ ಇಟ್ಕೊಬೇಕು. ನೋಡಿ, ನಾನು ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇದನ್ನು ಮಡಿಕೆಯಲ್ಲಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾವು ಸ್ವಲ್ಪ ಬಟರ್ ಮಿಲ್ಕ್ ಮಾಡ್ಕೊಬೇಕು. ನಾನು ಸ್ವಲ್ಪ ಕರ್ಡ್ ಹಾಕ್ಕೊಂಡು ಅದಕ್ಕೆ ನೀರು ಮಿಕ್ಸ್ ಮಾಡಿ ಬಟರ್ ಮಿಲ್ಕ್ ಮಾಡ್ಕೊತಾ ಇದ್ದೀನಿ. ಇದನ್ನು ಮಾರ್ನಿಂಗ್ ಕುಡಿಯೋದ್ರಿಂದ ನಿಮ್ಮ ಗಟ್ ಹೆಲ್ತಿಗೆ ತುಂಬ ಒಳ್ಳೆಯದು. ನಿಮ್ಮ ಹೊಟ್ಟೆಯೆಲ್ಲ ಆರಾಮಾಗಿರುತ್ತೆ. ಅಂದರೆ ಏನು ಕಿರಿಕಿರಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಆ ಥರ ಏನಿರಲ್ಲ. ಬಾಯ್ಲ್ ಮಾಡ್ಕೊಂಡಿರೋದು ನವಣೆನ ಇದಕ್ಕೆ ಮಿಕ್ಸ್ ಮಾಡಿ ಬಟರ್ ಮಿಲ್ಕಿಗೆ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಇದಕ್ಕೆ ನೀವು ಬೇಕಂದರೆ ಸ್ವಲ್ಪ ಮೊರಿಂಗಾ ಪೌಡರು, ಇಲ್ಲಾಂದರೆ ಮಿಂಟ್ ಲೀವ್ ಪೌಡರು ಆ ಥರ ಬೇಕಿದ್ರೆ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ, ಹೆಲ್ತ್ಗೂ ಒಳ್ಳೆಯದು. ಸೊ ನಾನಿವಾಗ ಮಿಂಟ್ ಲೀವ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಬೇಕಿದ್ರೆ ನೀವು ಜಿಂಜರ್ನೂ ಹಾಕ್ಕೋಬೋದು. ಸೊ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ಕುಡಿಯೋದ್ರಿಂದ ನಿಮ್ಗೆ ತುಂಬ ಒಳ್ಳೆಯದು. ಇದು ಗಟ್ ಹೆಲ್ತ್ಗೂ ತುಂಬ ಒಳ್ಳೆಯದು. ಮನೆಯಲ್ಲಿ ಪ್ಲೀಸ್ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ.